ಈಕೋ, ರೈನು, ಸ್ಪೋರ್ಟಲ್ಲಿ ನಾವು ಟ್ರಾಕ್ಷನ್ ಕಂಟ್ರೋಲು ಲೆವೆಲ್ 3ವರೆಗೂ ಇಟ್ಕೊಬೋದು. ಎಲ್ಲ ಮೋಡಲ್ಲೂ 3 ಲೆವೆಲ್ಸ್ ಇರುತ್ತೆ. ಹಾಫು 3 ಲೆವೆಲ್ಸ್ 1 2 3 ಓಕೆ ಸ್ಟ್ರಾಂಗ್ ಇರುತ್ತೆ. ಆಫ್ ಮಾಡ್ಕೋಬೇಕಂದ್ರೆ ಆಫ್ ಮಾಡ್ಕೋಬೋದು. ಓಕೆ 13,000 ಹೋಗಿ ಇಲ್ಲ, ಸೆಕೆಂಡ್ ಸರ್ವಿಸ್ ಆದಮೇಲೆ ಅನ್ಲಾಕ್ ಮಾಡಿ. ನಾನು ಅದನ್ನೇ ನೋಡ್ತಾ ಇದೊಂದು ಹೈಲಿ ಪ್ರೀಮಿಯಂ ಫೀಲ್ ಕೊಡುತ್ತೆ ಇದು ಪಕ್ಕ. ಇದು ಒಳಗಡೆ ಬರುತ್ತಲ್ಲ ಅದು ಇಂಟಿಗ್ರೇಟೆಡ್ ಯಾವುದಾದ್ರೂ ಬರುತ್ತೋ ಚೆನ್ನಾಗಿದೆ ಪ್ರೀಮಿಯಮ್ ಆಗಿದೆ ಇದು. ಹೆಂಗಿದೆ ಬ್ರೋ ಓಡ್ಸೋಕ್ಕೆ? ಚೆನ್ನಾಗಿದೆ ಒಟ್ಟು ADC ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. V4 ಅಲ್ಲೂ ಹಿಂಗೆ ಅಲ್ಲ ಬರೋದು? ಸ್ವಲ್ಪ ಡಿಫರೆಂಟ್ ಇದೆ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ತುಂಬ ಜಾಸ್ತಿ ಇದೆ. ಬಾ 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 ಬನ್ನಿ ಗಾಯ್ಸ್ ಓಡ್ಸೋಣ ಇವಾಗ. ಸೊ ಫಸ್ಟ್ ಗೇರಲ್ಲಿ ನಾವು ಏನು ಥ್ರಾಟಲ್ ಕೊಡ್ತೀವಿ, ಫಸ್ಟು ಗೇರಿಂದ ಹಿಡಿದು ಲಾಸ್ಟ್ 5th ಗೇರ್ವರೆಗೂ ನಿಮಗೆ ಪವರ್ ಬ್ಯಾಂಡ್ ಎಲ್ಲೂ ಕಮ್ಮಿ ಆಗಲ್ಲ. ಏನಂದರೆ ಏನೂ ಅನಿಸಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಒದ್ದಾಡ್ತಾ ಇದೆ. ಸೊ ಗಾಡಿ ಓಡ್ಸೋಕ್ಕೆ ಮಾತ್ರ ಬ್ರಿಲಿಯಂಟ್ ಆಗಿದೆ, ನೋ ಡೌಟ್ ಅಬೌಟ್ ಇಟ್. ಖಾಲಿ ಸಿಕ್ತು ಬನ್ನಿ, ಯಾವುದೋ ನಾಯಿ ಇದೆ. 4000ಇಂದ ಶಿಫ್ಟ್ ಮಾಡ್ತಾಯಿದ್ದೀನಿ, ಒದ್ದಾಡ್ತೈತೆ. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಸೊ ಇದು ಬಂದ್ಬಿಟ್ಟು ಪ್ಯಾರಲಲ್ ಟ್ವಿನ್ ಇಂಜಿನ್ನು. ಸೊ ಇದರಲ್ಲಿ 2 ಸಿಲಿಂಡ್ರ್ ಬರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಸಿಂಗಲ್ ಫ್ಯಾನ್ ಬರುತ್ತೆ ರೇಡಿಯೇಟ್ರು. ಸೊ LED ಬಂದ್ಬಿಟ್ಟು ನೋಡಿ ಈ ಥರ ಇದೆ. ಸೊ ಇದ್ರ ಆರ್ಸ್ ಪವರ್ ಬಂದ್ಬಿಟ್ಟು 47 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಟಾರ್ಕು ಬಂದು 43.7 ಏನೋ ಬರುತ್ತೆ. ಸೊ ಟಾರ್ಕು ಇನ್ನು ಎಕ್ಸಾಸ್ಟ್ ಎಲ್ಲ ಬಂದು ಕೆಳಗಡೆ ಬರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸು 13 ಲೀಟರ್ಸ್ ಅನ್ನೋ ಅಂದ್ಕೊತೀನಿ. ರಿಸರ್ವ್ ಮಾತ್ರ 5 ಲೀಟರ್ಸ್ ಇರಲೇಬೇಕು, ಇಲ್ಲಾಂದರೆ ಗಾಡಿ ಕ್ರ್ಯಾಂಕ್ ಆಗೋಲ್ಲ. ಸೊ ಇನ್ನು ನಮ್ಮ ಯೂರೋ ಗ್ರಿಪ್ ಟೈರ್ಸು 150 ಸೆಕ್ಷನ್ನು. ಸೊ ಮುಂದೆ ನೋಡೋದಾದರೆ 110 ಸೆಕ್ಷನ್ ಟೈರ್ಸು. ಬೇಕಾದ್ರೆ ನೀವು ಇದು ಏಪ್ರಿಲಿಯಾ ಅಂತೆ ಮೆಡ್ಜಿಲರ್ಗೆ ನೀವು ಅಪ್ಡೇಟ್ ಆಗ್ಬೋದು. ಸೊ ವೈಟ್ ಕಲರ್ ಲುಕ್ ಮಾತ್ರ ಬಾಂಬಾಗಿ ಕಾಣ್ತಾ ಇದೆ. ಸೀಟಿಂಗೂ ತುಂಬ ಚೆನ್ನಾಗಿದೆ, ಬಟ್ ನನಗೆ ಯಾಕೋ ಇದು ಚಿಕ್ಕ ಗಾಡಿ ಅನಿಸ್ತಾ ಇದೆ. ಸೊ ನನ್ನ ಒಂದು ಪರ್ಸ್ನಲ್ಲು ಒಪಿನಿಯನ್ ನಾನು ಹೇಳ್ತೀನಿ ಅಂದರೆ, ನೀವು 6 ಅಡಿ ಆ ಥರ ಎಲ್ಲ ಇದ್ದರೆ ಈ ಗಾಡಿ ನಿಮಗಲ್ಲ. ಸೊ ಒಂದು 5.5 5.2 ಆ ಥರ ಇದ್ದರೆ ಮಾತ್ರ ಗಾಡಿ ತೊಗೊಳ್ಳಿ. ಸಸ್ಪೆನ್ಷನ್ನು ತುಂಬ ಚೆನ್ನಾಗಿದೆ, ಸೋಫಾ ಸೋ ಗುಡ್ಡು, ಸಾಫ್ಟಾಗಿದೆ. ಬೇಕಾದ್ರೆ ನೀವು ಅದನ್ನು ಟ್ಯೂನ್ ಮಾಡ್ಕೊಬೋದು, ಲೈಕ್ ಸ್ಟಿಫು ಸಾಫ್ಟು ಹಾಗೆ. ನನಗೇನು ಅಂತ ಅವ್ರು ಕೊಟ್ಟಂಥ ಹೈಪ್ಗೆ ಈ ಗಾಡಿ ಅಲ್ಲ. ಸೊ ಬನ್ನಿ ಇನ್ನೊಂದು ಸ್ಟ್ರೆಚ್ ಹೊಡೆಯೋಣ. ಮೈಲೇಜ್ ಎಲ್ಲ ಬಂದು ನಿಮ್ಗೊಂದು 15 ಏನೋ ಬರ್ತಿದೆಯಂತೆ ಹೊಸ ಗಾಡಿ ಸಿಟೀಲಿ. ಹೈವೇಲೆಲ್ಲ ನಮ್ಗೊಂದು 20 ಬರ್ತಿದೆ. ಆಗಿರೋ ಗಾಡಿ
ಆ್ಯಕ್ಚುಲಿ 180 ಮೇಲೆ ಹೋಗ್ತಾನೆ ಇಲ್ಲ ಗಾಡಿ. ಫುಲ್ ಆಪ್ಷನ್ ಅನ್ಲಾಕ್ ಆಗಿದೆ, ಸೆಕೆಂಡ್ ಸರ್ವಿಸ್ ಆದ್ಮೇಲೆ ಫುಲ್ ಅನ್ಲಾಕ್ ಆಗುತ್ತೆ, ಅವಾಗ ಓಪನ್ ಆಗಿದೆ. ಮತ್ತು ನಮ್ಮ ರಶ್ 200 ಎಲ್ಲ ಹೊಡೆದಾಕವ್ರೆ. ಅವ್ರಿಗೆ ಶೋರೂಮ್ ಗಾಡಿ ಕೊಡ್ತಾರೆ, ಅದೆಲ್ಲ ಸರ್ವಿಸ್ ಆಗಿ ಅನ್ಲಾಕ್ ಆಗಿರುತ್ತೆ, ಅದಕ್ಕೆ ಓಪನ್ ಮಾಡೋದು. ಇದು ಆಗಲಿ ಸೆಕೆಂಡ್ ಸರ್ವಿಸ್, ಆಮೇಲೆ 200 ಈಸಿ ಹೋಗುತ್ತೆ. ಪ್ಲಸ್ ಹೊಡಿಬೋದಾ ಇದು? ಬರೀ 200 ಪ್ಲಸ್ ಹೋಗುತ್ತೆ. ರಿಸ್ಕ್ ಬೇಡ, ಹೊಸ ಗಾಡಿ ಬೇರೆ, ಅಷ್ಟೊಂದು ಪುಷ್ ಮಾಡೋದು ಒಳ್ಳೇದಲ್ಲ. ಯಾಕೆಂದರೆ ಇವೆಲ್ಲ ಬಂದ್ಬಿಟ್ಟು ಟಾಪ್ ಸ್ಪೀಡ್ ನಿಮಗೆ ರೆಕಾರ್ಡ್ ಆಗುತ್ತೆ, ಎಷ್ಟು ಹಿಡಿದಿದ್ದಾರೆ, ಏನು ಕತೆ ಏನು ಅಂತ. ಕ್ಲಚ್ ಮಾತ್ರ ಫುಲ್ಲು ಸಾಫ್ಟ್ವೇರ್ ಇದೆ. ಒಳ್ಳೆ ಯಾವುದೋ ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಇದೆ. ಸೊ ಆ ಒಂದು ಕ್ರಾಲ್ ಇದೆ ಎಕ್ಸಾಸ್ಟಲ್ಲಿ. ಏರ್ ಫಿಲ್ಟರ್ ಬ್ಲಾಕ್ಸು ದೊಡ್ಡದಾಗಿ ಕೊಟ್ಟಿರೋದ್ರಿಂದ ಸೊ ನಮಗೆ ಆ ಇಂಟೇಕ್ ಸೌಂಡು ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಸೊ ಹಂಗೆ. ಸೊ ನಮ್ಮ ಹತ್ರ ಇದೆ R3, ಯಾಕೆಂದರೆ ನಾವು ಅದೆಲ್ಲ ಓಡಿಸಿದ್ದೀವಿ R3 ಎಲ್ಲ. ಸೊ ಇದು ಹೊಸದು ಮಾರ್ಕೆಟ್ಗೆ. ಸೊ ಸರ್ವಿಸ್ ಕಾಸ್ಟ್ ಎಲ್ಲ ಸೇಮ್ 4000 ಅಷ್ಟೇ ಅಲ್ಲ? ಇಲ್ಲ, LED ರಿಪ್ಲೇಸ್ ಮಾಡ್ಬೋದು ಬ್ರೋ. ಮತ್ತೆ ಈಗ ಫುಲ್ ಬಿಚ್ ಪೀಸ್ ಹಾಕ್ಬೇಕು, ಫುಲ್ ಹೊಸದೇ ಹಾಕ್ಬೇಕಾ? ಓಹೋ, ಎಲ್ಲದರಲ್ಲೂ ಬ್ಲೇಡ್ ಇಟ್ಟವ್ರಲ್ಲ ಬ್ರೋ ಇವರು, ಎಲ್ಲದರಲ್ಲೂ ಬ್ಲೇಡೇ. ಇಲ್ಲ, ಈಗ ಬರ್ತದೆ LEDs ಎಲ್ಲ ಹಿಂಗೆ. ಇವ್ನು ನಿಮಗೆ 390 ಹೆಡ್ಲೈಟ್ ಒಳಗಡೆ ಈ ಟೈಪ್ LEDs ಬರೋದು. ಸಣ್ಣ LEDs ಇರುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಹೆಂಗೆ ಚೇಂಜ್ ಮಾಡ್ತಾರೆ? ಬಲ್ಬ್ ಬರ ಚೇಂಜ್ ಮಾಡ್ಬೋದು. ಓಕೆ. ಇನ್ನು ಇದು RTR 310 ಇದೆ ನೋಡಿ, TVS ಅದ್ರದ್ದು ನೆಕ್ಸ್ಟ್ ಲೆವೆಲ್ ಇದೆ. ಅದು R&D ತುಂಬ ಮಾಡಿದ್ದಾರೆ ಬ್ರೋ. ಅದು ಅವ್ರದ್ದು ಸ್ಪೋರ್ಟ್ಸ್ ಟೀಮ್ ಅನ್ನೋದೇ ಬೇರೆ ಇದೆ TVS ಅವರು. ನಾನು ಅದನ್ನು ಟೆಸ್ಟ್ ಮಾಡಿದಾಗ ನಾನು ಆಲ್ಮೋಸ್ಟ್ ಈವ್ನಿಂಗ್ ಟೈಮು 6.5 ಆಗ್ತಿದೆ ಅಷ್ಟೇ. ಅಷ್ಟಿಗೆ ಇನ್ನೂ ಸ್ವಲ್ಪ ಡೇಲೈಟ್ ಇತ್ತು, ಬಟ್ ಸ್ಟಿಲ್ ಥ್ರೋ ಇದೆಲ್ಲ ಈಸಿಯಾಗಿ ಕಾಣಿಸ್ತಿತ್ತು. ನಾನು ಹೋಗೋಷ್ಟೊತ್ತು 7 ಆಯಿತು. ಆ 7ಗೆ ಫುಲ್ಲು ನಿಮ್ಗೆ ಆಲ್ಮೋಸ್ಟ್ ಮಿಡ್ ನಿಮಗೆಲ್ಲ ಎಷ್ಟಾದರೆ ಹೈ ಬೇಕೋ ಅಷ್ಟು ತೋರಿಸ್ಬಿಡುತ್ತೆ ಅದು. ಆಲ್ಮೋಸ್ಟ್ ನೀವು ಹೈವೇಸ್ ಬಿಟ್ಟು ಸಖತ್ತಾಗಿ ಕ್ಲೋಸ್ ಮಾಡ್ಬೋದು ಅದರಲ್ಲಿ. ಅಂದರೆ ಲೈಟ್ ಸಾಕು ಜಾಸ್ತಿ. ಈ ಗಾಡಿಗೆ ಹಂಗಾರೆ ಕಾಂಪಿಟೇಟರ್ ಅದು Ninja 500 ಒಂದೇ. 500 ಆ್ಯಕ್ಚುಲಿ ಸೇಮ್ CC, ಅದು 457 CCನೇ ಅದು. ಓಕೆ. ಜಾಸ್ತಿ ಇಲ್ಲ, ಯಾರು ತಗೊಂತಾರೆ? ಅದು CBU ಅಲ್ವಾ? ಅವ್ರು CKD ಮಾಡಿದ್ರೆ ಕಮ್ಮಿ ಆಗುತ್ತೆ, ಈ ಪ್ರೈಸ್ ರೇಂಜ್ಗೆ ಬರುತ್ತೆ. CKD ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಅವಾಗ ಅಟ್ಲೀಸ್ಟ್ ಟಚ್ ಆಗುತ್ತೆ ಹತ್ತಿರ. ಈಗ CBU ಯಾರು ತಗೊಂತಾರೆ? CBU ಯಾರು ತಗೊಂತಾರೆ? ಆನ್ ರೋಡು 523 ಐತಿ ಇದು. 523. ಏನು ಡಿಸ್ಕೌಂಟ್ ಕೊಡ್ತಾರಾ? ಏನೂ ಇಲ್ಲ, ಗಾಡಿನೇ ಬೇಗ ಕೊಡ್ತಾ ಇಲ್ಲ ಡಿಸ್ಕೌಂಟ್ ಏನು ಕೊಡ್ತಾರಾ ಬ್ರೋ? ನನಗೆ Ninja 500 ಓಡಿಸಿದಾಗ ಕಂಫರ್ಟ್ ಆಗಿತ್ತು, ಬಟ್ ಏನಂದರೆ ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಕಮ್ಮಿ ಇದೆ, ಪ್ಲಸ್ಸು ಅಷ್ಟೊಂದು ರಾ ಪವರ್ ಅದರಲ್ಲಿ ಅನಿಸಿಲ್ಲ. ಫಸ್ಟ್ ಸೆಕೆಂಡ್ ಗೇರ್ ಬಿಟ್ಟರೆ ಅದರಲ್ಲಿ ಪವರ್ ಏನಾದರೂ ಇರುತ್ತೋ, ಟಾರ್ಕ್ ಇದರಲ್ಲೇ ಚೆನ್ನಾಗಿದೆ ಅದಕ್ಕಿಂತ. ಆ್ಯಂಡ್ ಪವರ್ ಕೂಡ, ಪವರ್ ಬ್ಯಾಂಡ್ ಇದರಲ್ಲಿ ಚೆನ್ನಾಗಿದೆ. ಗೇರ್ ಟು ಗೇರ್ ಪವರ್ ಬ್ಯಾಂಡ್ ಏನು ಸಿಗುತ್ತೋ ಅದು ಇದರಲ್ಲಿ ಚೆನ್ನಾಗಿದೆ. Ninja 500 ನನಗೆ ಅಷ್ಟೊಂದು ಫೀಲ್ ಚೆನ್ನಾಗಿ ಅನಿಸಿಲ್ಲ. ಆ್ಯಂಡ್ ಇದು ಚೂರು ಅಗ್ರೆಸಿವ್ ಆಗಿರುತ್ತೆ. Ninja 500 ಟೂರಿಂಗ್ ಟೈಪ್ ಸ್ವಲ್ಪ ಮಿಡ್ ಟೂರಿಂಗ್ ಮಾಡ್ಬೋದು, ಬಟ್ ಇದರಲ್ಲಿ ನಿಮಗೆ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಆ್ಯಂಡ್ ಆ ಫೀಲ್ ಇದರಲ್ಲಿ ಕಾರ್ನರಿಂಗ್ ಇನ್ನೂ ತುಂಬ ಎಫೆಕ್ಟಿವ್ ಆಗಿ ಫೀಲ್ ಆಗುತ್ತೆ. ಕಾರ್ನರಿಂಗ್ ಮಾಡುವಾಗ ಇನ್ನೂ ಬೆಟರ್ ಫೀಲ್ ಇರುತ್ತೆ ಕಂಪೇರಿಟಿವ್ Ninja 500. ಹಂಗಾರೆ ಇದು ತೊಗೊಳಕ್ಕೆ ಮುಂಚೆ 500 ಟೆಸ್ಟ್ ಡ್ರೈವ್ ಮಾಡಿದ್ರಾ? ಟೆಸ್ಟ್ ರೈಡ್ ಅಂದರೆ ನಾನು Ninja 400 ಓಡಿಸಿದೆ. ಅಷ್ಟೊತ್ತಿಗೆ ಟೆಸ್ಟ್ ರೈಡ್ ವೆಹಿಕಲ್ ಬಂದಿರಲಿಲ್ಲ. ಇದು ಬುಕ್ ಮಾಡಿ ಆದಮೇಲೆ Ninja 500 ಬಂತು, ಬಟ್ ನಾನು ಅದನ್ನು ಓಡಿಸಿದೆ. ಇದು ಬುಕ್ ಮಾಡಿ ಆದಮೇಲೆ ಕೂಡ ಓಡಿಸಿದೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ನಂಗೆ ಆ ಡಿಸ್ಪ್ಲೇ ಸೆಟ್ ಇಷ್ಟ ಆಗಿಲ್ಲ. ಔಟ್ ಆಫ್ ಇಂಡಿಯಾದಲ್ಲಿ ಅದು ಕಲರ್ TFT ಇದೆ, ನಮ್ಮ ಇಂಡಿಯಾದಲ್ಲಿ ಅದು ಬಂದಿಲ್ಲ, ಡಿಜಿಟಲ್ ಇದೆ, ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಆ ಪವರ್ ಏನಾದರೂ ಪವರ್ ಬ್ಯಾಂಡ್ ಇದೆಯೋ ಅದು ಕಂಫರ್ಟ್ ಝೋನ್. ಅದು ನಿಮಗೆ ಟೂರಿಂಗ್ ಮಾಡಬೇಕಂದ್ರೆ ಕರೆಕ್ಟಾಗಿ ಕಂಫರ್ಟ್ ಝೋನ್ ಇದೆ, ಬಟ್ ಮೋರ್ ದೆನ್ ನಿಮಗೆ ಥರ್ಡ್ ಗೇರ್ ಮೇಲೆ ಆ ಪವರ್ ಫೀಲ್ ಏನಿಲ್ಲ, ಅದರಲ್ಲಿ ತುಂಬ ಕಮ್ಮಿ ಫೀಲ್ ಇದೆ. ಆ್ಯಂಡ್ ಅದು ಅಷ್ಟೊಂದು ಹೀಟ್ ಆಗಲ್ಲ ಗಾಡಿ. ಅದು ಕಂಪ್ಲೀಟ್ CBU ಬರೋದು. ಮೇನ್ ಕಾಸ್ಟ್ R3 Ninja 500 ಮೇನ್ ಕಾಸ್ಟ್ ಇದ್ದು ಬಿಡಿ. ಇದು ಲೆಜೆಂಡ್. ನನಗೆ ಹೊಸ R3 ನಂಗೆ ಇಷ್ಟ ಆಗಿಲ್ಲ ಗಾಡಿ. ಎಲ್ಲರೂ ಹಂಗೆ ಹೇಳ್ತಾರೆ ಬ್ರೋ, ಹೊಸ R3 ನಂಗೆ ಇಷ್ಟ ಆಗಿಲ್ಲ. ಎಲ್ಲ ಚೇಂಜಸ್ಸು ಅವ್ರು ಎಲ್ಲೋದ್ರೂ ಅದೇ ಹೇಳೋದು, ಏನು ಗುರು R15 ತಂದ್ಬಿಟ್ಟಿದ್ಯಾ ಅಂತಾರೆ. ಫ್ರಂಟ್ ಲುಕ್ ಹಂಗೆ ಇಲ್ವಾ? ಇಟ್ಟು ಹೊಡಿತಾ ಇದೆ ಅಂದರೆ ಗೊತ್ತಾಗೋದಿಲ್ಲ. ನೋಡಿದ್ವಿ. ಆ್ಯಂಡ್ ಅದು ಏರ್ ಇಂಟೇಕ್ ಕೂಡ ಅದು ಫೇಕ್ ತಾನೆ ಅದರಲ್ಲಿ ಇದ್ದಿತ್ತು. ರ್ಯಾಮ್ ಇಂಟೇಕ್ ಫೇಕ್. ಇದ್ರಲ್ಲೂ ಹಂಗೆ ಅಲ್ಲ ಕೊಟ್ಟಿರೋದು. ಇನ್ಸ್ಪೈರ್ಡ್ ಡಿಸೈನ್ ಸರ್, ಇವನ್ ಅದು ಮಾನ್ಸ್ಟರ್ ಅದು ಕಾಣಿಸುತ್ತಲ್ಲ, ಅದು ಏರ್ ಇಂಟೇಕ್, ಅದಕ್ಕೆ ಅದು ಫೇಕ್ ಇರೋದು. ಯಾಕಂದ್ರೆ ಇನ್ಸ್ಪೈರ್ಡ್ ಅಲ್ವಾ, ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅದನ್ನ ಹಂಗೆ ಕೊಟ್ಟಿದ್ದಾರೆ. ಬಟ್ R3 ನಿಮ್ಗೆ ಅಷ್ಟೊಂದು ದೊಡ್ಡದಾಗಿ ಕಾಣಿಸಲ್ಲ. ನಿಮ್ಗೆ ಅನ್ಸಲ್ಲ ಪ್ರೀಮಿಯಂ ಇದರಲ್ಲಿದೆ, ಹೋಗಿ ನೋಡ್ಕೊಂಬನ್ನಿ, ಇಷ್ಟೇ ಐತೆ. ಅಟ್ಲೀಸ್ಟ್ ಇದು ಒಂಥರ ಡಿಫ್ರೆಂಟ್ ಇದೆ. ಈಗ ಹೊಸ R3 ಹೆಂಗಾಗ್ಬಿಟ್ಟಿದೆ, R15 ಒಂಚೂರು ದೊಡ್ಡ ಕಾಣುತ್ತಷ್ಟೇ. ಚೂರೇ, ಅದನ್ನ ಯಾರು ನೋಟಿಸ್ ಮಾಡ್ತಾರೆ? ಸೊ ಹಂಗೆ ಮೇಜರು ಸ್ವಲ್ಪ ಪ್ರಾಬ್ಲಮ್ಸು ಇದೆ. ಪ್ರಾಬ್ಲಮ್ಸ್ ಅಂದರೆ ಅದೇನು ದೊಡ್ಡ ಪ್ರಾಬ್ಲಮ್ಸ್ ಅಲ್ಲ, ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲ ಒಂಚೂರು ತುಂಬ ಇದಾಗಿ ಕೊಟ್ಟಿದ್ದಾರೆ. ಬನಶಂಕರಿಯಲ್ಲಿ ರವಿ ಅಂತಿದ್ದಾರೆ,
ಅವರು ಸಪೋರ್ಟ್ ಮಾಡಿದ್ದಕ್ಕೇ ಸಿಕ್ತು, ಇಲ್ಲಾಂದ್ರೆ ಅದನ್ನು ಬೇಗ ಸಿಗ್ತಾ ಇರಲಿಲ್ಲ. ಹಾಂ ಫುಲ್ ಕ್ಯಾಶ್ ಪೇ ಮಾಡೋರಿಗೆ ಐ ಥಿಂಕ್ 2 ಮಂತ್ಸಲ್ಲಿ ಕೊಡ್ತಾರೆ ಮ್ಯಾಕ್ಸಿಮಮ್. ಫುಲ್ ಕ್ಯಾಶ್ ಪೇ ಮಾಡಿದ್ರೆ ಡೌನ್ ಪೇಮೆಂಟ್ ಟ್ರೈ ಮಾಡಿದ್ರೆ ಮಿನಿಮಮ್ 5 ಮಂತ್ಸ್. ಈಗ ನಡೀತಿರೋದು 5-6 ಮಂತ್ಸ್ ಆಗುತ್ತೆ. ಸೊ ಹಂಗೆ ಇದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 13 ಲೀಟ್ರಾ? 13 ಲೀಟ್ರ್. ರಿಸರ್ವ್ 5 ಲೀಟರ್ಸ್ ಇರಲೇಬೇಕು. 5 ಐ ಥಿಂಕ್ 4 ಇರಬೇಕು, ಯಾಕೆಂದರೆ ಫ್ಯೂಯಲ್ ಇಂಜೆಕ್ಷನ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಂ, ಅಂದರೆ ಮಿನಿಮಮ್ 3 ಮೇಂಟೈನ್ ಮಾಡಲೇಬೇಕು. ಹ್ಞೂ, ಬಟ್ 4ಗೆ ರಿಸರ್ವ್ ಇರುತ್ತೆ ಇದು. 4 ಆಮೇಲೆ ಇದೊಂದು ಕೊಟ್ಟಿಲ್ಲ ಅವರು. ಸೊ ಹೊಸ ಗಾಡೀಲಿ ನೀವೇನು ಬರುತ್ತೆ, ಸೊ ಇದು ಎಕ್ಸ್ಟೆಂಡರು ಬೇಕು, ಇಲ್ಲಾಂದರೆ ಇದು ರೇಡಿಯೇಟ್ರ್ ಎಲ್ಲ ಬಂದು ಗಲೀಜಾಗ್ಬಿಡುತ್ತೆ. ಬೇಕು, ಇಲ್ಲ ರೇಡಿಯೇಟ್ರ್ ಡ್ಯಾಮೇಜ್ ಆಗುತ್ತೆ, ಇಲ್ಲ ರೇಡಿಯೇಟ್ರಿಗೆ ಯಾವುದಾನ ಒಂದು ಪ್ರೊಟೆಕ್ಟ್ರ್ ಹಾಕ್ಸ್ಕೊಬೇಕು. ಆಮೇಲೆ ಬ್ರೇಕ್ಸ್ದು ಆರ್ಗ್ಯಾನಿಕ್ ಹಾಕ್ಸ್ಬೇಕಾ ಬ್ರೋ? ಸಿಂಥರ್ಡ್ ಹಾಕ್ಸ್ಬೇಕು. ಇದರಲ್ಲಿ ಆರ್ಗ್ಯಾನಿಕ್ ಬಂದಿರುತ್ತೆ. ಆರ್ಗ್ಯಾನಿಕ್ ಇದೆ ಇದರಲ್ಲಿ. ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ. ಬೈಟ್ ಇದೆ ಬಟ್ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ. ಬಟ್ ಸಿಂಥರ್ಡಲ್ಲಿ ಏನಿದೆಯೋ ಅದು ಬೈಟ್, ಇನಿಷಿಯಲ್ ಬೈಟು ಸಖತ್ ರೆಸ್ಪಾನ್ಸಿಬಲ್ ಇರುತ್ತೆ ಅದು. ಆ್ಯಂಡ್ ಇದು ನಾಟ್ ಓನ್ಲಿ ಬ್ರೇಕ್ ಪ್ಯಾಡ್ಸು, ಇದು ಕ್ಯಾಲಿಬ್ರೇಷನ್ ಏನಿದೆ ABSದು ಅದು ಸರಿ ಇಲ್ಲ, ಬೇಗ ಕಿಕ್ಕಿನ್ ಮಾಡೋದು. ಹೌದು, ನನಗೆ ಅದು ಫೀಲ್ ಆಗಿಲ್ಲ. ಬಟ್ ನನ್ನ ಫೋಕಸ್ ಫ್ರಂಟ್ ಅಲ್ಲ, ನಾನು ರೇರ್ ಅಷ್ಟೊಂದು ಹಿಡೀಲಿಲ್ಲ. 40% ಮಾತ್ರ ಹಿಡಿದೆ, 60 ಇದು ಹಿಡಿದೆ ನಾನು. ಸೊ ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಚೂರು ಬ್ರೇಕ್ ಆ್ಯಕ್ಚುಲಿ ಹೋಲ್ಡ್ ಮಾಡ್ಕೊಂಡಿದ್ರೆ ಆಫ್ ಆಗುತ್ತೆ ಟ್ರ್ಯಾಕ್ಷನ್ನು. ಈ ಟ್ರ್ಯಾಕ್ಷನ್ ಡಿಸೇಬಲ್ ಆದರೆ ಟೋಟಲಿ ಟ್ರ್ಯಾಕ್ಷನ್ ಡಿಸೇಬಲ್ಡು. ನಿಮಗೆ ರೇರ್ ವೀಲ್ ಏನಿದೆಯೋ ಅದು ಫುಲ್ಲಿ ಸ್ಪಿನ್ ಆಗುತ್ತೆ. ನೀವು ಇದು ಅಪ್ ಬಟನ್ ಒತ್ತಿದ್ರೆ ATC 1 ಅದು ಟ್ರ್ಯಾಕ್ಷನ್ ಕಂಟ್ರೋಲ್ 1 ಲೆವೆಲ್ಲು. ಇದು ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಳೋದು. ಸೊ ಟ್ರ್ಯಾಕ್ಷನ್ ಲೆವೆಲ್ 1 2 3 ನಿಮ್ಗೆ 2 ಅಲ್ಲಿ ಮಿಡ್ಡಲ್ಲಿ ಇರುತ್ತೆ ಹಿಡ್ಕೊಳ್ಳೋದು ಲಾಕ್. ಆ್ಯಂಡ್ 3 ಅಲ್ಲಿ ಟೋಟಲಿ ಲಾಕ್ ಮಾಡಿಬಿಡುತ್ತೆ. ಅಂದರೆ ನಿಮಗೆ ವೀಲೇ ಆಗಲ್ಲ, ಸ್ಪಿನ್ ಆಗಲ್ಲ. ಬ್ಯಾಕ್ ರೇರ್ ಏನಿದೆಯೋ ವೀಲು ಸ್ಪಿನ್ ಆಗಲ್ಲ. ಇದು ತುಂಬ ಟೈಟ್ ಇರುತ್ತೆ. ಗೊತ್ತಾಯ್ತು. ಟ್ರಾಕ್ಷನ್ ಕಂಟ್ರೋಲ್ ಬ್ರೋ ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಇದರಲ್ಲಿ 3 ಮೋಡ್ಸ್ ಇರುತ್ತೆ. ಪವರ್, ಸ್ಪೋರ್ಟ್ ಇರುತ್ತೆ, ಅದು ನೋಡಿದೆ ನಾನು. ರೈನ್ ಇಕೋ ಇದೆ, ರೈನ್ ಇದೆ. ಇದು ನಾವು ಕಸ್ಟಮ್ಸ್ ಮಾಡ್ಕೋಬೋದು. ಸ್ಪೋರ್ಟಲ್ಲಿ ಫುಲ್ ಪವರ್ ಇರುತ್ತೆ. ಇಕೋಲ್ ರೈನಲ್ಲಿ ಅಂದರೆ ಗೇರ್ ಟು ಗೇರ್ ರೇಷಿಯೋ ನಿಮ್ಗೆ ಸೇಮ್ ಇರುತ್ತೆ. ಬಟ್ ಏನಾದರೆ ಸಡನ್ ಇನಿಷಿಯಲ್ ಪಿಕಪ್ ಅದು ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ಮೈಲೇಜ್ ಕೂಡ ಇದರಲ್ಲಿ ಡಿಫ್ರೆನ್ಸ್ ಆಗುತ್ತೆ, ವೇರಿಯಸ್ ಆಗುತ್ತೆ. ಇದರಲ್ಲಿ ಜಾಸ್ತಿ ಬರುತ್ತೆ, ಅದ್ರಲ್ಲಿ ಕಮ್ಮಿ ಬರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಡಿಸ್ಪ್ಲೇಸ್ ಇರುತ್ತೆ, ಕಂಟ್ರೋಲ್ಸ್ ಇರುತ್ತೆ, ಫೋನ್ ಕಂಟ್ರೋಲ್ಸ್ ಇರುತ್ತೆ. ಮ್ಯೂಸಿಕ್ ನೀವು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಕಾಲ್ಸ್ ಕೂಡ ಕಂಟ್ರೋಲ್ ಮಾಡ್ಬೋದು. ಅಂದರೆ ನೀವು ಯಾರೋ ಕಾಲ್ ಮಾಡಿದ್ರೆ ನೀವು ಫೋನ್ ಕನೆಕ್ಟಲ್ಲಿದ್ದರೆ ಕಾಲ್ ಪಿಕ್ ಮಾಡ್ಬೋದು, ಕಟ್ ಮಾಡ್ಬೋದು. ಆ್ಯಂಡ್ ಇದು ಟ್ರ್ಯಾಕ್ದು, ಈ ಟ್ರ್ಯಾಕ್ದು ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ರೇರ್ ABS ನೀವು ಇದನ್ನು ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಕೊಂಡಿದ್ರೆ ಪವರ್ ಬಟನ್ನು, ರೇರ್ ABS ಆಫ್ ಆಗುತ್ತೆ. ಓನ್ಲಿ ಫ್ರಂಟ್ ABS ಅದನ್ನು ಸ್ವಲ್ಪ ಕಡಿಮೆ ಇಂಟ್ರಪ್ಷನ್ ಇರುತ್ತೆ ಫ್ರಂಟಿಗೆ. ಆ್ಯಂಡ್ ನಿಮಗೆ ಟ್ರ್ಯಾಕಲ್ಲಿ ಬ್ರೇಕ್ಸ್ಗಿಂತ ಪವರ್ ತುಂಬ ಲೀನಿಯರ್ ಆಗಿರುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ. ಯಾರು ಬ್ರೋ ಇದು ಆಕ್ಸೆಸಲ್ಲಿ ನಮಗೆ ಕಾಂಪಿಟೇಷನ್ ಕೊಡೋಕೆ ಬಂದವ್ರೆ? ಸೌಂಡ್ ಕೇಳಿದ್ರೆ ಪಕ್ಕ ಬಿದ್ದುಬಿಡ್ತಾರೆ ಸುಮ್ಮನೆ. ನಮ್ಗೆ ಗಾಡಿಗ ಬ್ರೋ ಇದು ನಮ್ಮ ಇಂಡಿಯಾಗೆ ಹಿಂಗೆ ಮಾಡಿರೋದಾ, ಇಲ್ಲ ಇದು ಔಟ್ ಆಫ್ ಕಂಟ್ರಿಗೆ ಹೋಗ್ತಿದೆಯಲ್ಲ ಅದಕ್ಕೂ ಸೇಮ್ ಹಾಂ ಡಿಫ್ರೆನ್ಸ್ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಏನು ನಾನು ಕೇಳ್ಪಟ್ಟಂಗೆ ಬೇರೆ ದೇಶದಲ್ಲಿ ಸ್ವಲ್ಪ ಪವರ್ ಇನ್ನೂ ಜಾಸ್ತಿ ಇದೆ ಅಂತ. ನಾಮ್ಸ್ ಇವಾಗ ನಮ್ಮ BS6 ಅಲ್ವಾ? BS6 ಕಮ್ಮಿ ಇರುತ್ತೆ. ಇದು ಆ್ಯಕ್ಚುಲಿ ಪವರ್ ತುಂಬ ಇದೆ. ಬಟ್ BS6 ಅದರಿಂದನೇ ಸ್ವಲ್ಪ ಎಲ್ಲೋ ಟಾಪ್ ಎಂಡಲ್ಲಿ ಸ್ವಲ್ಪ ಕಟ್ ಆಫ್ ಆದಂಗೆ ಅನಿಸುತ್ತೆ. ಟಾಪ್ ಎಂಡಲ್ಲಿ ಕಟ್ ಆಫ್ ಆಗ್ತಾ ಇದೆ. ನಾನು ಟ್ರೈ ಮಾಡಿದ್ದಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಲಾಸ್ಟ್